ನೀರು ಕೊಡ್ಲಿಕ್ಕಾಗುತ್ತೆ, ಕಣ್ಣೀರು ಕೊಡುವಂತ ಪರಿಸ್ಥಿತಿ ಹೆಚ್ಚು ದೂರ ಇಲ್ಲ. ಯಾವ ನೀರು ನಾವು ಕುಡಿತೇವ ಆ ನದಿಗಳೇ ನಮ್ಗೆ ಇವತ್ತು ಕಸದ ತೊಟ್ಟಿಯಾಗಿದೆ. ನದಿ ಸಾಗರಗಳ ಮೀನು ಜಲಚರಗಳಿಗೆ ನಾವು ಕೆಮಿಕಲ್ ವಿಷಯುಕ್ತ ಆಗೋದು ಮಾರ್ಕೆಟ್ ಅಲ್ಲಿ ಫ್ರೆಶ್ ಮೀನು ಉಂಟು ಅಂತ ಹೇಳುದು. ನೋಡಿ, ಈ ಸತಿ ಮೇ ತಿಂಗಳಲ್ಲಿ ಮಳೆಗಾಲ ಆರಂಭವಾಗಿದೆ. ಇನ್ನು ಅಪ್ ಟು ಡಿಸೆಂಬರ್ ವರೆಗೆ ಮಳೆಗಾಲ ಇರ್ತದೆ, ದೀರ್ಘಕಾಲದ ಮಳೆ. ಆದ್ರೆ ಮಳೆ ಮುಗಿದುಕೊಂಡಿಡಿ ರಾಜ್ಯವೇ ಬರಗಾಲ ಆಗ್ತದೆ ಅಂತ ಹೇಳಿದ್ರೆ ನೋಡಿ, ಇದು ಹಣೆ ಬರ. ನಾವು ಎಷ್ಟು ನದಿಗಳನ್ನು ಉಳಿಸಿದ್ದೇವೆ, ಎಷ್ಟು ನದಿಗಳ ಬಗ್ಗೆ ಸಂರಕ್ಷಣೆ ಮಾಡಿದ್ದೇವೆ. ಇನ್ನು ನದಿಗಳ ಒತ್ತುವರಿ ಬೇರೆ, ನದಿಗಳಿಗೆ ತ್ಯಾಜ್ಯಗಳು ಬಿಸಾಡೋದು ಬೇಡ, ಸಂಪೂರ್ಣವಾಗಿ ನದಿಗಳ ನಾಶ ಮಾಡಿ ಒಂದು ನದಿಯನ್ನು ಒತ್ತುವರಿ ಮಾಡಿಕೊಂಡ್ರೆ ನದಿ ನಿಧಾನವಾಗಿ ಒಂದು ಹಂತ ಏಟು ಬೀಳುವಂತ, ಅಂದ್ರೆ ಗೀರುಗಾಯ ಆಗುವಂತ ಕೆಲಸ ಆಗಿ ಭವಿಷ್ಯದಲ್ಲಿ ಇದೆ. ಮಕ್ಕಳು ಅಪ್ಪನ ಹತ್ರ ಪ್ರಶ್ನೆ ಮಾಡ್ತಾರೆ, ಅಪ್ಪ ನಂಗೆ ನೀವು ಕಾರ್ ಕೊಟ್ಟಿ, ಶೇರ್ ಕೊಟ್ಟಿ, ಹಣ ಕೊಟ್ಟಿ, ನಂಗೆ ಸೈಟ್ ಕೊಟ್ಟಿ, ಫ್ಲಾಟ್ ಕೊಟ್ಟಿ, ಹ್ಯಾಪಿ ಆಗಿದ್ದೇನೆ, ಆದ್ರೆ ಶುದ್ಧ ಕುಡಿಯುವ ನೀರಲ್ಲಿ ಕೊಟ್ಟಿಯಪ್ಪ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಕಳೆದ ವರ್ಷ ತುಂಬಾ ಮಳೆ ಆಯ್ತು, ನಾವೆಲ್ಲ ಮಾತಾಡ್ಕೊಂಡ್ವಿ. ಇನ್ನು ಮುಂದೆ ನಮಗೆ ನೀರಿನ ಸಮಸ್ಯೆ ಇರೋದಿಲ್ಲ ಅಂತ. ಈ ವರ್ಷನೂ ಕೂಡ ಮಳೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೂ ಬರಗಾಲ ಯಾಕಿದೆ? ಮಳೆ ನೀರನ್ನ ನಾವು ಸರಿಯಾಗಿ ಇಂಗಿಸಿಕೊಳ್ಳದ ಕಾರಣ ದೇಶಾದ್ಯಂತ ಬರಗಾಲ ಇದೆ ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನ ಪಡ್ತಾರೆ. ನಗರಗಳಲ್ಲಿ ಇಂಟರ್ಲಾಕ್ ಮತ್ತು ಕಾಂಕ್ರೀಟೀಕರಣ ಹೆಚ್ಚಾಗಿರೋ ಕಾರಣದಿಂದ ಹೀಟ್ ಜಾಸ್ತಿ ಆಗಿದೆ. ನದಿ ಮೂಲವಾದಂತಹ ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತ ಮತ್ತೆ ಪ್ರಾಕೃತಿಕ ದುರಂತಗಳಿಂದಾಗಿ ಅಲ್ಲಿ ಮಳೆ ನೀರು ಸರಿಯಾಗಿ ಇಂಗ್ತಾ ಇಲ್ಲ. ಜೀವನಾಡಿಯಾದಂತಹ ನದಿಯನ್ನ ಮನುಷ್ಯ ಮಲಿನ ಮಾಡಿರೋ ರೀತಿ ಹೇಗಿದೆ ಗೊತ್ತಾ? ಈ ಸ್ಟೋರಿ ನೋಡಿ. ನಮಸ್ತೆ. ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಜೀವನಾಡಿಯಾದ ಫಲ್ಗುಣಿ ಹೊಳೆಯ ಸಮೀಪ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಎರಡು ಜೀವನಾಡಿಗಳು, ನೇತ್ರಾವತಿ ಮತ್ತು ಫಲ್ಗುಣಿ. ಹೇಗೆ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ನರನಾಡಿಗಳ ಮೂಲಕ ಆಗ್ತದ, ಆ ನರನಾಡಿಗಳ ಮೂಲಕ ರಕ್ತ ಸಂಚಾರ ನಮ್ಮ ಮನುಷ್ಯನ ಬದುಕನ್ನು ಹೇಗೆ ಒಂದು ಜೀವಂತವಾಗಿರಿಸುತ್ತದ, ಅದೇ ರೀತಿ ಭೂಮಿಗೆ ನರನಾಡಿಗಳು ಈ ನದಿಗಳು. ನದಿಗಳಿದ್ರೆ ಯಾವ ಜೀವ ಸಂಕುಲಗಳಿಲ್ಲ. ನದಿಗಳು ಎಲ್ಲ ನಾಡಿನ ಬದುಕಿನ ಚೇತನಾ ಶಕ್ತಿ. ನೋಡಿ, ನದಿ ಅಂದ್ರೆ ನಾವು ಕುಡಿಯುವ ನೀರಿದು. ನಾವು ಇವತ್ತು ಮನೆ ಟ್ಯಾಪ್ తీಸುವಾಗ ನೀರು ಬಂತು ಹೇಳಿದ್ರೆ ಅದು ಯಾವುದೋ ಒಂದು ಹೊಳೆಯಿಂದ ಉತ್ಪನ್ನ ಆಗೋದು. ಈ ಹೊಳೆಗೆ, ಈ ಪಶ್ಚಿಮ ಘಟ್ಟಕ್ಕೆ, ಅಲ್ಲಿಂದ ಸಾಗರಕ್ಕೆ, ಸಮುದ್ರಕ್ಕೆ, ಇದೆಲ್ಲ ಒಂದು ನಾವು ಜಲಚಕ್ರ ಅಂತ ಹೇಳ್ತೇವೆ. ಜೀವಚಕ್ರ, ಜಲಚಕ್ರ ಅಂತ. ಅಂದ್ರೆ ಮಳೆ ಆಗೋದು, ಮಳೆಯಾಗಿ ಅರಬ್ಬಿ ಸಮುದ್ರದಿಂದ ಮೋಡಗಳು ಪಶ್ಚಿಮ ಘಟ್ಟದ ಕಡೆಗೆ ಹೋಗೋದು, ಪಶ್ಚಿಮ ಘಟ್ಟದಲ್ಲಿ ಎಲ್ಲಾ ಬೆಟ್ಟಗಳಲ್ಲಿ ಮಳೆ ಆಗೋದು, ಅಲ್ಲಿ ನದಿ ಮೂಲಗಳಿಂದ ಹೊಳೆಗಳು ಸಂಚಾರ ಬರೋದು, ಅದು ವಾಪಸ್ ಸಾಗರಕ್ಕೆ ಸೇರೋದು. ನೋಡಿ, ಇಲ್ಲಿ ನಮ್ಮ ನದಿಯ ಜಲಚಕ್ರ ಅಂತ ಹೇಳ್ಬೋದು. ಆದ್ರೆ ದುರಂತ ಅಂದ್ರೆ ಯಾವ ನೀರು ನಾವು ಕುಡಿತೇವ ಆ ನದಿಗಳೇ ನಮ್ಗೆ ಇವತ್ತು ಕಸದ ತೊಟ್ಟಿಯಾಗಿದೆ. ನೋಡಿ, ಇಲ್ಲಿ ನೋಡಿದ್ರೆ ಮನುಷ್ಯ ಎಲ್ಲ ಉಪಯೋಗ ಮಾಡಿ ತ್ಯಾಜ್ಯಗಳನ್ನು ಕಸದ ಬುಟ್ಟಿಯಾಗಿ ಬಿಸಾಡಿ ಬಿಟ್ಟಿದ್ದಾರೆ. ಗಮನಿಸಬೇಕಾದ ವಿಚಾರ ಅಂದ್ರೆ, ಇದೇ ನದಿಯ ನೀರು ನಾವು ದೇವಸ್ಥಾನದ ತೀರ್ಥ ಅಂತ ಕುಡಿಯೋದು, ಇದೇ ನದಿಯ ನೀರು ದೇವಸ್ಥಾನದಲ್ಲಿ ಕಲಶಾಭಿಷೇಕ ಆಗೋದು, ಅದೇ ದೇವರ ಹೋಗಿ ಅಲ್ಲಿ ಹೋಗಿ ಭಕ್ತಿ ದೇವರು ಪ್ರಾರ್ಥನೆ ಅಂತ ಮಾಡ್ತೇವೆ. ಇಲ್ಲಿ ನೋಡಿ, ಕಸದ ಬುಟ್ಟಿ ಅಂತ ಹೇಳಿದ್ರೆ ಎಲ್ಲವೂ ಇದೆ. ಅಲ್ಲಿ ಮನುಷ್ಯ ತಿಂದು ಬಿಸಾಡಿದಂತ ಪ್ಲಾಸ್ಟಿಕ್ ಬಾಟ್ಲಿಗಳು, ನೀರಿನ ಬಾಟ್ಲಿಗಳು, ಮದ್ಯದ ಬಾಟ್ಲಿಗಳು, ಆಸ್ಪತ್ರೆ ಸಿರಿಂಜಿಗಳು, ಇನ್ನು ಚಪ್ಪಲಿಗಳು. ನೋಡಿ, ಇದನ್ನ ನೋಡಿದ್ರೆ ಮನುಷ್ಯ ಎಂತ ದುಷ್ಟ ಮನುಷ್ಯ, ಬುದ್ಧಿವೆ ಅಂತೆ, ಆ ಜೀವಿ ಅಂತೆ, ಲದ್ದಿ ಜೀವಿ ಅಂತ. ನೋಡಿ, ಇಲ್ಲಿ ಇಡೀ ಮನುಷ್ಯ ನದಿಗಳನ್ನೇ ಹಾಳು ಮಾಡಿಬಿಟ್ಟಿದ್ದಾನೆ. ಒಂದು ನದಿ, ಯಾವ ನದಿ ಕೂಡ ಕ್ಲೀನ್ ನೋಡಿ, ಕಪ್ಪು ಕಪ್ಪಾಗಿದೆ. ಇದು ಯಾಕೆ ಕಪ್ಪಾಗಿದೆ ಹೇಳಿದ್ರೆ, ಎಲ್ಲಾ ಇಂಡಸ್ಟ್ರಿಗಳ ವಿಷಪೂರಕ ದ್ರಾವಣಾಂಶಗಳು, ಕೆಮಿಕಲ್ಸ್ಗಳು, ಚರಂಡಿಯ ಮೋಡಿ, ಡ್ರೈನೇಜ್ಗಳ ನೀರುಗಳಲ್ಲಿ ತುಂಬಿವೆ. ಮೀನುಗಳು ಸಾಯ್ತಾ ಇದ್ದೇವೆ. ನಾವು ನದಿ ಸಮುದ್ರಕ್ಕೆ ಪ್ಲಾಸ್ಟಿಕ್ ಅನ್ನು ಬಿಸಾಡೋದು, ವಿಷವನ್ನು ಬಿಸಾಡೋದು, ಆಮೇಲೆ ಮಾರ್ಕೆಟ್ ಅಲ್ಲಿ ಫ್ರೆಶ್ ಮೀನುಂಡೆ ಅಂತ ಕೇಳೋದು. ಎಂತ ಮೂರ್ತ ನೋಡಿ. ನದಿ ಸಾಗರಗಳ ಮೀನು ಜಲಚರಗಳಿಗೆ ನಾವು ಕೆಮಿಕಲ್ ಬಿಸಾಡೋ ವಿಷಯುಕ್ತ ಆಗೋದು, ಮಾರ್ಕೆಟ್ ಅಲ್ಲಿ ಫ್ರೆಶ್ ಮೀನುಂಟು ಅಂತ ಕೇಳೋದು. ಆದ್ರೆ ಮನುಷ್ಯ ಕಲ್ತಷ್ಟು ದಡ್ಡ ಆಗ್ತಾನೆ ಅಂತ ಹೇಳ್ತೇವೆ ನಾವು, ದೊಡ್ಡವರು ಅಂತ ಹೇಳ್ತೇವೆ ನಾವು, ದಡ್ಡರಾಗ್ತೇವೆ. ಇದು ಒಂದು ವಿಷಯ ಅಲ್ಲ. ಇವು ನೇತ್ರಾವತಿ ನೋಡಿ, ಆ ಕಡೆ ಫಲ್ಗುಣಿ ಆಯ್ತು, ಶಾಂಭವಿ ಆಯ್ತು, ಶೀತ ಆಯ್ತು, ಸುವರ್ಣ ಆಯ್ತು, ಕಾಳಿ ಆಯ್ತು, ಅಘನಾಶಿನಿ ಆಯ್ತು, ಎಲ್ಲಾ ನದಿಗಳು ಇವತ್ತು ಕಷ್ಟ. ನೋಡಿ, ಇದೇ ನದಿಗೆ ನೋಡಿ ಎಷ್ಟು ನೀವು ವೇಸ್ಟ್ ಬಿಸಾಡ್ತೀರಾ ಅದು ಸಮುದ್ರನ ವಾಪಸ್ ನದಿಗೆ ಬರ್ತದೆ, ನದಿಯಿಂದ ಇಲ್ಲಿಗೆ ಬರ್ತದೆ, ವಾಪಸ್ ಸಮುದ್ರಕ್ಕೆ ಹೋಗ್ತದೆ. ಇಲ್ಲಿ ಜಲಚಕ್ರವನ್ನು ಹಾಳು ಮಾಡಿದ್ರೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೆಕೆ ಜಾಲಕ್ಕೆ ಜೋರ್ ಮಳೆಯಲ್ಲಿ ಸತ್ತೋಯ್ತು ಅಂತ ಮಳೆಗೆ ಬೈತೇವೆ. ಮಳೆಯಲ್ಲಿ ಜೋರ್ ಮಳೆ ಬರುವಾಗ ಈ ಮಳೆ ಏನು ನಿಲ್ತಾ ಇಲ್ಲ, ಸಾಯ್ತು. ನೋಡಿ, ಆ ಕಡೆಯಿಂದ ಬೈದು ನಾವು ಈ ಕಡೆ ನದಿ, ಹೊಳೆ, ನದಿ ಎಲ್ಲ ಅದರ ಪಾಡಿ ಕೆಲಸ ಮಾಡ್ತಾ ಉಂಟು. ಆದ್ರೆ ಇದರ ವಿರುದ್ಧ ಹೋಗಿ ಯಾವುದೋ ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತ ಆಯ್ತಂತೆ, ಅಲ್ಲಿ ಜಲಪ್ರವಾಹ ಆಯ್ತಂತೆ, ತೀವ್ರವಾದ ಬರಗಾಲ ಅಂತೆ. ನೋಡಿ, ಈ ಸತಿ ಮೇ ತಿಂಗಳಲ್ಲಿ ಮಳೆಗಾಲ ಆರಂಭವಾಗಿದೆ. ಇನ್ನು ಅಪ್ ಟು ಡಿಸೆಂಬರ್ ವರೆಗೆ ಮಳೆಗಾಲ ಇರ್ತದೆ, ದೀರ್ಘಕಾಲದ ಮಳೆ. ಆದ್ರೆ ಮಳೆ ಮುಗಿದುಕೊಳ್ಳಿ ರಾಜ್ಯವೇ ಬರಗಾಲ ಆಗ್ತದೆ ಅಂತ ಹೇಳಿದ್ರೆ ನೋಡಿ, ಇದು ಹಣೆ ಬರ. ನಾವು ಎಷ್ಟು ನದಿಗಳನ್ನು ಉಳಿಸಿದ್ದೇವೆ, ಎಷ್ಟು ನದಿಗಳ ಬಗ್ಗೆ ಸಂರಕ್ಷಣೆ ಮಾಡಿದ್ದೇವೆ. ಇನ್ನು ನದಿಗಳ ಒತ್ತುವರಿ ಬೇರೆ, ನದಿಗಳಿಗೆ ತ್ಯಾಜ್ಯಗಳನ್ನು ಬಿಸಾಡೋದು ಬೇಡ, ಸಂಪೂರ್ಣವಾಗಿ ನದಿಗಳ ನಾಶ ಮಾಡಿದ್ದೇವೆ.
ಇನ್ನು ಪಶ್ಚಿಮ ಘಟ್ಟಕ್ಕೆ ಹೋದ್ರೆ ನದಿಯನ್ನು ತಿರುಗಿಸುವಂತೆ, ನದಿಯನ್ನು ಜೋಡಿಸುವಂತೆ, ನದಿಯಲ್ಲಿ ಯೋಜನೆ ಈ ಯೋಜನೆ ಯಾವುದೇ ಸಾಧಕ ಬಾಧಗಳು ಅಳಿಯದೆ, ನದಿಯ ಧಾರಣಾ ಶಕ್ತಿಯನ್ನು ಅಳೆಯದೆ ನಾವೆಲ್ಲಾ ನದಿಗಳನ್ನು ಹಂತ ಹಂತವಾಗಿ ಕೊಲ್ತಾ ಇದ್ದೇವೆ. ನೋಡಿ, ಇದು ನದಿಯ ಗಡಿ ಪ್ರದೇಶ. ನದಿಯ ಗಡಿ ಪ್ರದೇಶದಲ್ಲಿ ಕಂಟಿನ್ಯೂ ಆಗುಂಟು. ಆದ್ರೆ ನಮ್ಮ ನಗರ ಬೆಳೀತಾ ಇದ್ದಾಗ ನೋಡಿ, ಬಿಲ್ಡಿಂಗ್ ಕಟ್ಟುವ ವೇಸ್ಟ್ ಮೆಟೀರಿಯಲ್ಸ್ ಕಂಡು ಇಲ್ಲಿ ರಾಶಿ ಆಗ್ತಾ ಇದ್ದಾರೆ, ಡಂಪಿಂಗ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳ್ತಿದ್ರೆ ಎರಡು, ಇದು ಒಂದು ನದಿಗೆ ಹಾಕಿದ್ರೆ ಯಾರಿಗೆ ಗೊತ್ತಾಗುದಿಲ್ಲ ಅಂತ, ಎರಡನೇದಾಗಿ ಈ ಪ್ರದೇಶದಲ್ಲಿ ನಾವೊಂದಷ್ಟು ಮಣ್ಣು ಹಾಕಿ ಏನೋ ಒಂದು ರೆಸಾರ್ಟ್ ಮಾಡಿಕೊಂಡು ಏನೋ ಒಂದು ಪ್ರವಾಸೋದ್ಯಮಕ್ಕೆ ಲಿಂಕ್ ಮಾಡುವಂತ ಪ್ರಕ್ರಿಯೆಯಲ್ಲಿ. ಯಾಕಂದ್ರೆ ನೋಡಿ, ಓಪನ್ ಆಗಿ ಇಷ್ಟು ನದಿಯ, ಇದು ಒಂದು ಫಲ್ಗುಣಿ ನದಿಯ ವಿಚಾರ ಅಲ್ಲ. ಇವತ್ತು ದಕ್ಷಿಣ ಭಾರತ ಎಲ್ಲಾ ನದಿಗಳು ಕೂಡ ಇವತ್ತು ಒತ್ತುವರಿ ಆಗ್ತಾ ಉಂಟು, ಬೇರೆ ಬೇರೆ ವಿಚಾರಗಳಿಗೆ ಒತ್ತುವರಿ ಆಗ್ತಾ ಉಂಟು. ಅಲ್ಲಿ ಕಸದ ಡಂಪಿಂಗ್ ಯಾರ್ಡ್, ಇಲ್ಲಿ ಮಣ್ಣಿನ ಡಂಪಿಂಗ್ ಯಾರ್ಡ್. ನೋಡಿ, ಇಷ್ಟು ಡಂಪಿಂಗ್ ಮಾಡ್ತಿದ್ರೆ ಇಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಈ ವರ್ಷ ಮಳೆಗಾಲದಲ್ಲಿ ಅಲ್ಲಿ ನೀರಿನ ಸಮಸ್ಯೆ, ಇಲ್ಲಿ ನೀರಿನ ಸಮಸ್ಯೆ, ಇಡೀ ಪ್ರದೇಶ ಮುಳುಗಡೆ ಆಗುವಂಥದ್ದು. ಆ ಪ್ರದೇಶ ಮುಳುಗಡೆ ಆಗುವಂಥದ್ದು ಜಾಸ್ತಿ. ಒಂದು ನದಿಯನ್ನು ಒತ್ತುವರಿ ಮಾಡಿಕೊಂಡ್ರೆ ನದಿ ನಿಧಾನವಾಗಿ ಒಂದು ಹಂತ ಏಟು ಬೀಳುವಂತ, ಅಂದ್ರೆ ಅದಕ್ಕೆ ಗೀರುಗಾಯ ಆಗುವಂತ ಕೆಲಸ ಇಲ್ಲಿ ಆಗ್ತಾ ಉಂಟು. ಮತ್ತು ನದಿಯ ಹಿನ್ನೀರು ಪ್ರದೇಶದಲ್ಲಿ ಬಹಳ ಪ್ರಾಮುಖ್ಯವಾದ ಭಾಗ ನೋಡಿ, ಕಾಂಡ್ಲಾ ಫಾರೆಸ್ಟ್ ಅಂತ ಹೇಳ್ತಾರೆ, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳಿ. ಇದು ಪಶ್ಚಿಮ ಘಟ್ಟದಲ್ಲಿ ಹೇಗೆ ಶೋಲಾ ಫಾರೆಸ್ಟ್ ಮಳೆ ನೀರನ್ನು ಇಂಗಿಸಿಕೊಂಡು ಹೊಳೆಗೆ ಸರಬರಾಜು ಮಾಡ್ತದ, ಹಾಗೆ ಹೊಳೆಯಲ್ಲಿ ಕಾಂಡ್ಲಾ ಫಾರೆಸ್ಟ್ ಅಷ್ಟೇ ಮುಖ್ಯ. ಕಾಂಡ್ಲಾ ಫಾರೆಸ್ಟ್ ಇದ್ದಲ್ಲಿ ನದಿ ಸೇಫ್. ನೋಡಿ, ಹಿಂದೊಮ್ಮೆ ಸುನಾಮಿ ಬಂದಿತ್ತು, ಇಂಡೋನೇಷ್ಯಾದ ಬಾಲಿ ಐಲ್ಯಾಂಡ್ ಸುತ್ತ ಕಾಂಡ್ಲಾ ಫಾರೆಸ್ಟ್ ಇತ್ತು. ಅಲ್ಲಿ ಐಲ್ಯಾಂಡ್ ಎಂತ ದೊಡ್ಡ ಸುನಾಮಿ ಬಂದ್ರು ಏನೂ ಆಗಲ್ಲ, ಯಾಕಂದ್ರೆ ಅಲ್ಲಿ ಸುತ್ತ ಕಾಂಡ್ಲಾ ಫಾರೆಸ್ಟ್ ಇತ್ತು. ಈ ಸಮುದ್ರದ ಹೇಳ್ತಾರಲ್ಲ, ಸಮುದ್ರದ ಅಲೆಗಳ ಇದಕ್ಕಿದ್ದೀರಿ, ಇದು ಬಹಳ ಸೇಫ್. ಕಾಂಡ್ಲವನ್ನು ಹೇಗೆ ಅಂತ ಹೇಳಿದ್ರೆ, ಕೆಳಗೆ ಬಹಳ ಮಣ್ಣನ್ನು ಭದ್ರವಾಗಿ ಹಿಡಿದಿಟ್ಕೊಳ್ಳುವಂತ ಶಕ್ತಿ, ನಿಮ್ಮ ಸುನಾಮಿಯಲ್ಲಿ ಯಾವುದೇ ಬಂದ್ರು ಅದನ್ನು ಬೀಳದಾಗೆ, ಅಂದ್ರೆ ಮರಗಳ ಬೇರು ಒಂದಕ್ಕೊಂದು ಹತ್ತಿರ ಲಾಕ್ ಆಗಿ ಮಣ್ಣನ್ನು ಗಟ್ಟಿಯಾಗಿ ಮಾಡಿಕೊಂಡು ಅದೊಂಥರ ತಡೆ ಹಿಡಿಯುವ ಶಕ್ತಿ ಉಂಟು ಅದರಲ್ಲಿ. ಯಾವ ಸುನಾಮಿ ಬಂದ್ರು ಕಾಂಡ್ಲಾ ಫಾರೆಸ್ಟ್ ಅದನ್ನು ತಡೆದುಕೊಳ್ಳುವ ಶಕ್ತಿ. ಮತ್ತೆ ಕಾಂಡ್ಲಾ ಫಾರೆಸ್ಟ್ ಇದ್ದಲ್ಲಿ ನದಿ ಸರಾಗವಾಗಿ ಹರಿವಂತ, ಮಳೆ ನೀರು ಕಡಿಮೆ ಆದ ಸಂದರ್ಭದಲ್ಲಿ, ಹೊಳೆ ವೀಕ್ ಆದಾಗ ಅಥವಾ ಮಳೆಗಾಲದಲ್ಲಿ ಹೊಳೆಯ ನೀರು ರಭಸ ಆದಾಗ ಈ ಕಾಂಡ್ಲಾ ಅದನ್ನು ಕಂಟ್ರೋಲ್ ಮಾಡಿಕೊಡ್ತದೆ. ಆಮೇಲೆ ಬೇರೆ ಬೇರೆ ಹಕ್ಕಿಗಳು, ಜಲಚರ ಜೀವಿಗಳು, ಕಪ್ಪೆಗಳು, ಮೀನುಗಳು, ಹಾವುಗಳು ಎಲ್ಲ ನೋಡಿ ಆ ಕಾಂಡ್ಲಾ ಒಳಗೆ ಸೇಫ್ ಆಗಿರ್ತದೆ. ಅಲ್ಲಿ ಎಷ್ಟು ಎಲ್ಲ ಪಕ್ಷಿಗಳು ಬೇರೆ ಬೇರೆ ಪ್ರಾಣಿಗಳಿರ್ತವೋ ಅಷ್ಟು ನದಿ ಸೇಫ್ ಆಗಿರ್ತದೆ. ನಾನು ಕೊನೆಯದಾಗಿ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಮಕ್ಕಳಿಗೆ ನದಿ, ಸಮುದ್ರ, ಪಶ್ಚಿಮ ಘಟ್ಟ ಇದರ ಬಗ್ಗೆ ಒಂದು ಇದರ ಪ್ರಾಮುಖ್ಯ, ಇದರ ಮಹತ್ವ ಮತ್ತು ಘನತ್ವವನ್ನು ಹೇಳ್ಕೊಡ್ಲಿಕ್ಕೆ ಕಲಿಯೋಣ. ಯಾಕೆಂತ ಹೇಳಿದ್ರೆ, ನಮ್ಮ ಮಕ್ಕಳು ಇವತ್ತು ಒಳ್ಳೆ ಎಜುಕೇಶನ್ ತಗೊಳ್ತಾರೆ, ಎಲ್ಲ ಕಲಿತಾರೆ, ಬೇಕಾದಷ್ಟು ಪ್ರಾಪರ್ಟಿ ಮಾಡಿಕೊಳ್ತಾರೆ, ಆಸ್ತಿ, ಅದು ಸಂಪತ್ತು, ಹಣ, ಶೇರು, ಕಾರು ಎಲ್ಲ ಮಾಡ್ಕೊಳ್ತಾರೆ. ಆದ್ರೆ ಭವಿಷ್ಯದಲ್ಲಿ ಇದೇ ಮಕ್ಕಳು ಅಪ್ಪನ ಹತ್ರ ಪ್ರಶ್ನೆ ಮಾಡ್ತಾರೆ, ಅಪ್ಪ ನಂಗೆ ನೀವು ಕಾರು ಕೊಟ್ಟಿ, ಶೇರ್ ಕೊಟ್ಟಿ, ಹಣ ಕೊಟ್ಟಿ, ನಂಗೆ ಸೈಟ್ ಕೊಟ್ಟಿ, ಫ್ಲಾಟ್ ಕೊಟ್ಟಿ, ಹ್ಯಾಪಿ ಆಗಿದ್ದೇನೆ, ಆದ್ರೆ ಶುದ್ಧ ಕುಡಿಯುವ ನೀರು ಎಲ್ಲಿ ಕೊಟ್ಟಿಯಪ್ಪ? ಆಗ ಅಪ್ಪ ನೀರು ಕೊಡ್ಲಿಕ್ಕಾಗಿದ್ರೆ ಕಣ್ಣೀರು ಕೊಡುವಂತ ಪರಿಸ್ಥಿತಿ ಹೆಚ್ಚು ದೂರ ಇಲ್ಲ. ಆದ ಕಾರಣ ನಾವು ಆದಷ್ಟು ಹೊಳೆಗಳಿಗೆ ಕಸ ಬಿಸಾಡೋದು, ತ್ಯಾಜ್ಯಗಳನ್ನು ಬಿಸಾಡೋದು, ಕೊಳತದನ್ನು ಬಿಸಾಡೋದು, ನದಿಗಳ ಕಸ ಬಿಸಾಡೋದು, ಪಶ್ಚಿಮ ಘಟ್ಟಕ್ಕೆ ಹೋದ್ರೆ ಅಲ್ಲಿ ಒಂದಷ್ಟು ಎಲ್ಲ ಬಿಸಾಡೋದು, ಇದನ್ನೆಲ್ಲ ಕಡಿಮೆ ಮಾಡಿ ನಮ್ಮ ಭವಿಷ್ಯದ ಭದ್ರತೆಯನ್ನು ನಾವೇ ರೂಪಿಸಿಕೊಳ್ಳೋಣ. ದಯವಿಟ್ಟು ಈ ಪ್ರಾಕೃತಿಕ ದುರಂತಗಳು ಆಗದಂತೆ ಮುಂದಿನ ಭವಿಷ್ಯಕ್ಕೆ ಭದ್ರತೆಯನ್ನು ನಾವೇ ನಿರ್ಮಿಸೋಣ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.